ರಾಜೀನಾಮೆ ನೀಡಲೇಬೇಕು ನೀಡಲೇಬೇಕು ರಾಜೀನಾಮೆ ನೀಡಲೇಬೇಕು ನೀಡಲೇಬೇಕು ಭಾಗಿಯಾದವರಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಭಾಗಿಯಾದವರಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ನಾವಿದ್ದೇವೆ ನಾವಿದ್ದೇವೆ ಭಾಗಿಯಾದವರಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಭಾಗಿಯಾದವರಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಒಕ್ಕಟ್ಟು ಹೋರಾಟ ಚಿರಾಯುವಾಗಲೇ ಚಿರಾಯುವಾಗಲೇ ವಿದ್ಯಾರ್ಥಿಗಳೊಂದಿಗೆ ನಾವಿದ್ದೇವೆ ನಾವಿದ್ದೇವೆ ಪ್ರಧಾನ ರಾಜೀನಾಮೆ ನೀಡಲೇಬೇಕು ನೀಡಲೇಬೇಕು BR ಅಂಬೇಡ್ಕರ್ ಸರ್ಕಲ್ನಲ್ಲಿ ಸೋನಂ ವಾಂಗ್ಚುಕ್ ಅವರ ಧರಣಿಗೆ ಸತ್ಯಾಗ್ರಹ ಉಪವಾಸ ಧರಣಿಗೆ ಬೆಂಬಲಿಸಿ ಬಿಜಾಪುರದ ಎಲ್ಲ ಪ್ರಗತಿಪರ ವಿದ್ಯಾರ್ಥಿ ಯುವಜನ ರೈತ ಕಾರ್ಮಿಕ ಚಿಂತಕ ಸಂಘಟನೆ ಮುಖಂಡರನ್ನು ಸೇರಿಸಿ ಅತ್ಯಂತ ಶಾಂತ ರೀತಿಯಾಗಿ ಒಂದು ಪ್ರತಿಭಟನಾ ಧರಣಿ ಮುಗಿಸಿಕೊಂಡು ರ್ಯಾಲಿ ಮೂಲಕ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಆಗಮಿಸ್ತೇವೆ. ಅಲ್ಲಿ ಹಲವಾರು ನಾಯಕರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡ್ಯಾರ. ನಮ್ಮ ಇವತ್ತಿನ ಹೋರಾಟದ ಬೇಡಿಕೆ ನಮ್ಮ ದೇಶದ ಹಿರಿಯ ಪರಿಸರವಾದಿ ಸಾಮಾಜಿಕ ಹೋರಾಟಗಾರರು ಚಿಂತಕರು ಇಂಜಿನಿಯರ್ ಆದಂತ ಸೋನಂ ವಾಂಗ್ಚುಕ್ ಅವರನ್ನ ಈ ಕೂಡಲೇ ಪ್ರಧಾನಮಂತ್ರಿ ಅವರು ಮಾತುಕತೆ ಮಾಡಬೇಕು. 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸಂವೇದನಶೀಲ ಕಳೆದುಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಈ ಕೂಡಲೇ ರಾಜೀನಾಮೆ ನೀಡಬೇಕು. ನೀಟ್ ಪರೀಕ್ಷೆ ನಡೆಸಲಿ ಅಕ್ರಮದಲ್ಲಿ ಭಾಗಿಯಾದಂತವರಿಗೆ ಎಲ್ರಿಗೂ ಶಿಕ್ಷೆ ನೀಡಬೇಕು ಅಂತ ಹೇಳಿ ಧ್ವನಿ ಎತ್ತಾ ಇದ್ದಾವೆ. ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಕಾರ್ಮಿಕ ನೌಕರರ ಮುಖಂಡರಾದಂತ ಶ್ರೀ ಸುರೇಶ್ ಜೇಬಿ ಅವರನ್ನು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಬಂಧುಗಳೇ, ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ನಾವು ಬಿಜಾಪುರ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ. ಯಾಕಂತಂದ್ರೆ ಡೆಲ್ಲಿಯಲ್ಲಿ ಜಂತರ್ ಮಂತರದಲ್ಲಿ ಸೋನಂ ಅವರು ಸುಮಾರು 20 ದಿವಸದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಅಂತಂದ್ರೆ ಮೊನ್ನೆ ನಡೆದಂಥ ನೀಟ್ ಪರೀಕ್ಷೆ ತಾವೆಲ್ಲ ನೋಡಿರ್ಬೋದು ಪತ್ರಿಕೆಯಲ್ಲಿ. ದಿನ ಬೆಳಗಾದ್ರೆ ಆ ವಿದ್ಯಾರ್ಥಿ ಸಾವು, ಈ ವಿದ್ಯಾರ್ಥಿ ಸಾವು, ಗುಲ್ಬರ್ಗದಲ್ಲಿ ಸಾವು ಅಂತ ಹಲವಾರು ಇಡೀ ದೇಶ ತುಂಬ ಸುಮಾರು ವಿದ್ಯಾರ್ಥಿಗಳು ಅಂತಂದ್ರೆ ಈ ನೀಟ್ ಪರೀಕ್ಷೆಯಿಂದ ಹಗರದಿಂದ ಪ್ರಾಣಾರ್ಪಣೆ ಕೊಟ್ಟರು. ತಂದೆ ತಾಯಿಗಳು ತಮ್ಮ ಮಕ್ಕಳು ಬೆಳೆದು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ದೊಡ್ಡ ದೊಡ್ಡ ಉದ್ಯೋಗ ಅನಿಸ್ಬೇಕಂತೇಳಿ ಕಷ್ಟಪಟ್ಟು ಬಡ ಮಕ್ಕಳು ಓದಿಸಿರ್ತಾರೆ. ಆದರೆ ಅವರನ್ನು ಕಣ್ಣೀರಿಗೆ ತಣ್ಣೀರು ಜರಿಸಿಬಿಟ್ಟಿದ್ರು. ಇಡೀ ತಂದೆ ತಾಯಿಗಳು ಅಂತಾರೆ ಇವತ್ತು ಗೋರಿ ಮುಂದೆ ಮಕ್ಕಳು ಬಂದು ಗೋರಿ ಮುಂದೆ ಕುತ್ಕೊಂಡು ಗಳ ಕಣ್ಣೀರು ಬಿಟ್ಟು ಅಳಕತ್ತಾರೆ. ಇವತ್ತು ಅವು ಇಡೀ ಕುಟುಂಬ ಅಂತಂದ್ರೆ ಇದು ಸಂಕಟದಲ್ಲಿದೆ. ಇಡೀ ಒಂದು ಕುಟುಂಬ. ಯಾಕಂತಾರೆ ಇಡೀ ಮಕ್ಕಳ ಭವಿಷ್ಯನ ಕಾತಕ್ಕ ತಂದೆ ತಾಯಿಗಳು, ಇಡೀ ದೇಶದ ಜನ, ಪ್ರಜ್ಞಾವಂತ ಜನ, ಹೋರಾಟಗಾರರು ಅವರಿಗೆ ನಾಡಿ ಮಿಡಿತಕ್ಕೆ ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ಶಿಕ್ಷಣ ವ್ಯವಸ್ಥೆ ಭಾಳ ಅಧೋಗತಿಯಲ್ಲಿ ಇಳಿದದ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಅಧಿಕಾರ ಬಂದಾಗಿಂದ ಇಲ್ಲಿವರೆಗೂ ಹಗರ ಮೇಲೆ ಹಗರನ ಜಾಸ್ತಿ ಆಗ್ತಾ ಇದೆ. ಇಡೀ ದೇಶದ ಭವಿಷ್ಯ ಕಗ್ಗತ್ತಲ್ಲಿ ಕಾಗ್ತಾ ಇದೆ. ಪ್ರಜಾಸತ್ತಾತ್ಮಕ ಹಕ್ಕುಗಳಿಗೆ ಮೊಟಕುಗೊಳ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಿರ್ಮೂಲನೆ ಮಾಡಿ ಸರ್ವಾಧಿಕಾರತ್ವ ಕಡೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಹಿಂದೆ ನೋಡಿದ್ವಿ, ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿದರು. ಆ ಉಪವಾಸ ಸತ್ಯಾಗ್ರಹ ಮಾಡಿದ ಗಾಂಧೀಜಿ ಮಾಡಿದ ಸಂದರ್ಭದಲ್ಲಿ ಬ್ರಿಟಿಷರು ಹೆದರ್ತಿದ್ರು. ಹೆದರಿಯಪ್ಪ ಮಾತುಕತೆ ಕರೆದು ಬಗೆಹರಿಸ್ತಿದ್ರು. ಆದ್ರೆ ಮಹಾತ್ಮ ಗಾಂಧೀಜಿ ಹೋರಾಟಕ್ಕೆ ಬರೋದು ಬ್ರಿಟಿಷ್ ಹೆದರ್ತಿದ್ರು ಬೇರೆ ದೇಶದವರು. ಆದ್ರೆ ನಮ್ಮನ್ನು ಆಡಳಿತ ಮಾಡ್ತಕ್ಕ ಸರ್ಕಾರ ಇಲ್ಲಿಂದ ಜನತಾ ಪ್ರತಿನಿಧಿಗಳು ನಮ್ಮವರೇ ಹೋರಾಟ ಮಾಡಿದ್ರೆ ಅವ್ರಿಗೆ ಹೋಗಿ ಬಂದು ಮಾತಾಡ್ಸಕ್ಕ ದೈತ್ಯಕ ಹಾಕಿಲ್ಲ, ಒಂದು ಮಾನಸಿಕ ಸ್ಥಿರತೆ ಇಲ್ಲ. ಅವ್ರಿಗೆ ದೇಶದ ಬಗ್ಗೆ, ಹೋರಾಟಗಾರ ಬಗ್ಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಏನು ಕಾಳಜಿ ಇಲ್ಲ. ಆದ್ರೆ ಎಷ್ಟು ನೀಚರದಾರ ಇವರು. ಈ ಕೇಂದ್ರ ಸರ್ಕಾರ ಜನರ ಪರ ಬ್ರಿಟಿಷರಿಗಿಂತ ದ್ರೋಹಿಗಳಾಗಿದ್ದಾರೆ. ಇವತ್ತು ಬ್ರಿಟಿಷರನ್ನ ನಾಡಿ ಮಿಡಿತ ಮಾಡಿ ಗಾಂಧೀಜಿಗೆ ಒಪ್ಪಂದ ಕರಿತಿದ್ರು. ಆದ್ರೆ ಬ್ರಿಟಿಷ್ಗಿಂತ ಕನಿಷ್ಠ ಆಗಿದ್ದಾರೆ ಇವರು. ಅಂತ ವ್ಯವಸ್ಥೆ ವ್ಯವಸ್ಥೆಯಲ್ಲಿದ್ದೀವಿ. ಇಂಥ ವ್ಯವಸ್ಥೆ ಇಡೀ ದೇಶದ ಪ್ರಜ್ಞಾವಂತರು ಹೋರಾಟ ಮಾಡಬೇಕು. 20 ದಿವಸ 1 ತಾಸು ಊಟ ಲೇಟ್ ಹೋಗ್ತಾರೆ, ಎಷ್ಟೋ ಆರೋಗ್ಯ ಏರ್ಪಾಡಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಸುಮಾರು 20 ದಿವಸ ಇರೋಂಥ ಆತ್ಮಶಕ್ತಿ ಅವ್ರದ್ದು ಈ ಜನದ ಪ್ರಜಾಪ್ರಭುತ್ವ ಶಕ್ತಿ ಅವರಲ್ಲಿ ಅಡಕೊಂಡಿದ. ಆ ಒಂದು ಹೋರಾಟದ ಒಂದು ಶಕ್ತಿ ಅವ್ರು ಅಡ್ಕೊಂಡು ಸಲುವಾಗಿ ಅವ್ರ ಜೀವನ ತುಳಿದಾರ. ಇನ್ನೂ 1 ದಿವಸ 2 ದಿವಸ ಆತಾರೆ ಆ ಪ್ರಾಣ ಭಯ
ಆದಂಥ ಡಾಕ್ಟರ್ಗಳು ಇರ್ತಾರೆ. ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜುಡಿಷಿಯಲ್ ಜಡ್ಜ್ಗೆ ಈ ಒಂದು ರಿಪೋರ್ಟ್ ಕೊಟ್ಟಿದ್ದು ಸೆಂಟ್ರಲ್ದಲ್ಲಿ ಹೈಕೋರ್ಟ್ ಗೌರ್ಮೆಂಟಿಗೆ ಸೂಚನಾ ಪತ್ರ ಕೊಟ್ಟಿದ್ದಾರೆ. ಅದು ಎಂಥ ಪರಿಸ್ಥಿತಿ ಅಂತ ಕೋರ್ಟ್ಗಳು ಈ ಸರ್ಕಾರಕ್ಕೆ ಅಂತಂದು ಲೆಟರ್ ನೋಟಿಸ್ ಕೊಡೋ ಮಟ್ಟಿಗೆ ಸರ್ಕಾರ ಹಿಡಿದಂತಾರೆ. ನಮ್ಮ ಈ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಎಲ್ಲಿಗೆ ಅಂತಾರೆ ಹೋಗಿದಂತ ತಿಳ್ಕೊಬೇಕಾಯ್ತು. ಬಂಧುಗಳೇ, ಇವತ್ತು ಈ ವ್ಯವಸ್ಥೆ ಪೂರ ಅಧೋಗತಿಗಳದ. ಇಂಥ ವ್ಯವಸ್ಥೆ ನಾವು ಇಡೀ ಜನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸರ್ವಾಧಿಕಾರಿ ನೀತಿ ವಿರುದ್ಧ ಇಡಿಯಾಗಿ ಬೀದಿಗಿರ್ತಕ್ಕಂಥದ್ದು ಅನಿವಾರ್ಯ ಆಗ್ಯದ. ಇಡೀ ಇಂಡಿಯಾದ ಎಲ್ಲ ಹೋರಾಟ ಆಗ್ತದ. ಆ ನಿಟ್ಟಿನಲ್ಲಿ ಬಿಜಾಪುರ ಜಿಲ್ಲೆಯಿಂದ ಕೂಡ ಹೋರಾಟ ಮಾಡ್ತಿದ್ದೇವೆ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಜನಪರವಾಗಿಲ್ಲ, ರೈತರ ಪರವಾಗಿಲ್ಲ, ಕಾರ್ಮಿಕರ ಪರವಾಗಿಲ್ಲ, ವಿದ್ಯಾರ್ಥಿ ಪರವಾಗಿಲ್ಲ, ಇಡೀ ದೇಶದೊಳಗೆ ಕೆಲಸ ಮಾಡ್ತಾ ಇದೆ. ಇಂಥ ವ್ಯವಸ್ಥೆ ಅಂತಾರೆ ಪ್ರಜಾಪ್ರಭುತ್ವ ಹಕ್ಕನ್ನು ಕಾಪಾಡ್ತಕ್ಕಂಥ ಜನ ಎಲ್ಲರೂ ಒಂದಾಗಿ ಹೋರಾಟ ಮಂದಡಿ ಇಂಥ ವ್ಯವಸ್ಥೆ ಕಿತ್ತೋಗಿದೆ. ಜನಪರವಾಗಿರ್ತಕ್ಕಂಥ ದುಡಿಯುವ ಜನ, ಶ್ರಮಜೀವಿಗಳ ಪರವಾಗಿರ್ತಕ್ಕಂಥ ಎಲ್ಲ ಜನಪರವಾಗಿರ್ತ ನೀತಿಯನ್ನು ರೂಪಿಸ್ತಕ್ಕಂಥ ಸರ್ಕಾರ ತರಬೇಕು. ಅಂಥ ವ್ಯವಸ್ಥೆ ಕ್ರಿಯೇಟ್ ಆಗಬೇಕಾಗಿದೆ. ಅದಕ್ಕೆ ನಾವು ಈ ನಿಟ್ಟಿನಲ್ಲಿ ಅಂತಾರೆ ಈ ನಮ್ಮೇನು ಬಿಜಾಪುರ ಹೋರಾಟ ಮಾಡಿದೆ ಅವ್ರಿಗೆ ನೈತಿಕ ಬೆಂಬಲ ಕೊಟ್ಟು ಹೋರಾಟ ಮಾಡಿದ್ದೇವೆ. ಅವ್ರು ಏನು ಕಾಲು ಕೊಡ್ತಾರೆ ಅವ್ರು ಇಡಿಯಾಗಿ ಈ ಒಂದು ಹೋರಾಟ ಚಳವಳಿ ಇಡೀ ದೇಶಾದ್ಯಂತ ಪ್ರತಿ ತಾಲೂಕು ಮಟ್ಟದಲ್ಲಿ, ಗ್ರಾಮದ ಪ್ರದೇಶದಲ್ಲಿ ಎಲ್ಲ ಮಂಡಲ ಪಂಚಾಯತ್ ಮಾಡಿದ್ವಿ. ಇಡೀ ದೇಶದ ಭೂಗುಲದ್ದಾಗ್ತದೆ. ಅವ್ರು ಏನಾದರೂ ಪ್ರಾಣಾರ್ಪಣ ಜೀವಂತವಾಗಿ ಅಕಸ್ಮಾತ್ ಸತ್ತರಿದ್ರೆ ಇಡೀ ದೇಶದಲ್ಲಿ ಕ್ರಾಂತಿ ಆಗುತ್ತೆ. ಅದಕ್ಕೆ ಆ ಸರ್ಕಾರ, ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕೂಡಲೇ ಶಿಕ್ಷಣ ಮಂತ್ರಿ ನಾವು ನಾಚಿಕೆನೇ ಇಲ್ಲ. ನಾವು ಹಿಂದೆ ನೋಡಿದ್ವಿ ಪತ್ರಿಕೆಯಲ್ಲಿ ರೈಲ್ವೆ ಆಕ್ಸಿಡೆಂಟ್ ರಾಜೀನಾಮೆ ಕೊಟ್ಟಿದ್ದು ನೋಡಿದ್ವಿ, ಪ್ಲೇನ್ ಆಕ್ಸಿಡೆಂಟ್ ರಾಜೀನಾಮೆ ಕೊಟ್ಟಿದ್ವಿ. ಹಲವಾರು ಇಂಥ ವ್ಯವಸ್ಥೆ ಈ ಕೆಲವರು ಹೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಏನು ರಾಜೀನಾಮೆ ಕೊಟ್ಬಿಟ್ರೆ ಸಮಸ್ಯೆ ಬಗೆಹರಿತಾ ಅಂತ ಕೇಳ್ತಾರೆ. ಸಮಸ್ಯೆ ಆ ರಾಜೀನಾಮೆ ಕೊಟ್ಟರೆ ಸಮಸ್ಯೆಯನ್ನು ಹೋದ ಜೀವ ಹೊಳ್ಳಿ ಬರೋಲ್ಲ. ಆದರೆ ಒಂದು ಅನ್ಯಾಯ ಮಾಡಿದಂತೆ ಇಡೀ ಜನ ಬಂದರೆ ಇದು ಕ್ಯಾಕರ್ಸ್ ಉಳಿದ್ರು ಕೂಡ ಇವತ್ತು ನಾಚಿಕೆಲ್ಲ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಅದಕ್ಕೆ ಈ ಒಂದು ಇದು ಆ ರಾಜೀನಾಮೆ ಕೊಡಲೇಬೇಕು. ಜೊತೆಗೆ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗಬೇಕು. ಇಡೀ ವಿದ್ಯಾರ್ಥಿಗಳ ಒಂದಾಗಬೇಕು. ಪ್ರಜಾಪ್ರಭುತ್ವ ಹಕ್ಕುಗಳು ಉಳಿಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದಪ್ಪ ಅಂತ ಮುಂದಿನ ಜನಾಂಗಕ್ಕೆ ಕಾರ್ಯಭೂತ ಆಗಬೇಕು. ಈ ಸರ್ವಾಧಿಕಾರತ್ವ ನೀತಿಯನ್ನು ಖಂಡನೆ ಮಾಡಬೇಕಾದ. ಈ ನಿಟ್ಟಿನಲ್ಲಿ ಅಂತಾರೆ ನಮ್ಮ ವಿಜಾಪುರ ಯಾವತ್ತೂ ಹೋರಾಟಗಾರ ಸಮಿತಿಗೆ ಹಿಂದೆ ನಮ್ಮ ಮೆಡಿಕಲ್ ಹೋರಾಟ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಎಲ್ಲ ಹೋರಾಟಗಾರರು ಬಂದಿದ್ದಾರೆ. ಈ ಬಂದೆಪ್ಪ ಉಗ್ರವಾದ ಹೋರಾಟ ಮಾಡೋಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀವಿ. ರಾಷ್ಟ್ರಪತಿ ಮಧ್ಯಪ್ರವೇಶ ಮಾಡಬೇಕು, ಕೇಂದ್ರ ಸರ್ಕಾರ ಸೂಚನೆ ಕೊಡಬೇಕು, ಅವ್ರ ಉಪಸತ್ಯ ಎರಡು ತರಬೇಕು. ಜೊತೆಗೆ ಈಗೇನು ವಿದ್ಯಾರ್ಥಿ ಆತ್ಮಾರ್ಪಣೆ ಮಾಡ್ಕೊಂಡ್ರ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಪ್ರತಿಯೊಂದು ಕುಟುಂಬಕ್ಕೆ 1 ಕೋಟಿ 2 ಕೋಟಿ ರೂಪಾಯಿ ದುಡ್ಡು ಕೊಡಬೇಕು. ಅದ್ರ ಮುಖಾಂತರ ನ್ಯಾಯ ಒದಗಿಸಿ ಮುಂದೆ ಶಿಕ್ಷಣ ವ್ಯವಸ್ಥೆ ಅಮೂಲಾಗ್ರ ಬದಲಾವಣೆ ಮಾಡಿ ಜನಪರವಾದ ಶಿಕ್ಷಣ ನೀತಿ ರೂಪಿಸಲು ಅಂತ ಹೇಳಿ ನಾನು ಮಾತನಾಡಿಸ್ತೇನೆ. ಇಷ್ಟೇ ದೆಹಲಿಯಲ್ಲಿ ಜಂತರ ಮಂತರ್ನಲ್ಲಿ ಸೋನಂ ವಾಂಗ್ಚುಕಿ ಅವರು 20 ದಿವಸಗಳವರೆಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಉಪವಾಸ ಸತ್ಯಾಗ್ರಹವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಕೂಡ ಕೇಂದ್ರ ಸರ್ಕಾರದವರು ಅವರನ್ನು ಸ್ಪಂದಿಸಿಲ್ಲ. ಮತ್ತು ಮಾನವ ಹೋರಾಟಗಾರರಾದಂಥ, ಪರಿಸರ ಹೋರಾಟಗಾರರಾದಂಥ, ಶಿಕ್ಷಣ ತಜ್ಞರಾದಂಥ ಸೋನಂ ವಾಂಗ್ಚುಕಿ ಅವರು ಇವತ್ತಿನ ದಿವಸ ಉಪವಾಸ ಸತ್ಯಾಗ್ರಹವನ್ನು ಮಾಡುವುದು, ಹೋರಾಟವನ್ನು ಮಾಡೋದು ಅವ್ರದ್ದು ಹೋರಾಟ, ಇದು ಅವ್ರದ್ದೇ ಅಲ್ಲ. ಇಡೀ ನಮ್ಮ ದೇಶದ ಯುವ ಜನತೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟವು ಅವರು ಒಬ್ಬರದೇ ಅಲ್ಲ, ಇಡೀ ದೇಶದ ಯುವ ಜನತೆಯ ಹೋರಾಟ ಆಗ್ಯದ. ಈ ದೇಶದ ಎಲ್ಲ ಜನರದ ಒಂದು ಹೋರಾಟ ಆಗ್ಯದ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಈ ಹೋರಾಟದ ಮೂಲಕ, ಈ ವೇದಿಕೆಯ ಮೂಲಕ ನಾವು ಸೋನಂ ಅವರಿಗೆ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ. ಸೋನಂ ಅವರ ಜೊತೆ ನಾವು ಅವರಿಗೆ ನ್ಯಾಯವನ್ನು ಸಿಗುವವರೆಗೆ ಮತ್ತು ಕೇಂದ್ರ ಸರ್ಕಾರದವರ ಸ್ಪಂದಿಸುವವರೆಗೆ ನಾವು ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೆ ನಾವು ಬೆಂಬಲವನ್ನು ಅವರಿಗೆ ನೀಡ್ತಾ ಇದ್ದೇವೆ. ನಮ್ಮ ಒಂದು ಈಗ ಜಿಲ್ಲಾಧಿಕಾರಿ ಅಂಬೇಡ್ಕರ್ ಸರ್ಕಲ್ದಿಂದ ನಾವು ಜಿಲ್ಲಾಧಿಕಾರಿ ಆಫೀಸವರಿಗೆ ಮನವಿಯನ್ನು ಕೊಡಲಿಕ್ಕೆ ನಾವು ಈ ಹೋರಾಟದ ಮೂಲಕ ಇಲ್ಲಿ ನಾವು ಬಂದಿದ್ದೀವಿ. ನಮ್ಮ ಮನವಿ ಏನಪ್ಪ ಅಂತಂದ್ರೆ ಸೋನಂ ಅವರಿಗೆ ಈಗಲೇ ಕೇಂದ್ರ ಸರ್ಕಾರದವರು ಸ್ಪಂದಿಸಬೇಕು ಮತ್ತು ಅವರ ಬೇಡಿಕೆಯನ್ನು ಈಡೇರಿಕೆ ಆಗಬೇಕು. ಮತ್ತು ಅವರ ಈಗ ಆತ್ಮಹತ್ಯೆ ಮಾಡಿಕೊಂಡಂಥ ಏನು ಯುವತಿಯರು ಇದ್ದಾರೆ ಅವರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತೇಳಿ ನಾವು ಕಳಕಳಿಯಿಂದ ವಿನಂತಿಸ್ಕೊಳ್ತಾ ಇದ್ದೀವಿ. ಸಂಘಟನೆಗಳ ವೇದಿಕೆ ಇವತ್ತು ಏನು ಡೆಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಇವತ್ತು ಸೋನಂ ವಾಂಗ್ಚುಕಿ ಅವರು ಏನು ಒಂದು ಹೋರಾಟವನ್ನು ಮಾಡ್ತಾಯಿದ್ದಾರೋ ಅದಕ್ಕೆ ಬೆಂಬಲವಾಗಿ ಬೆಂಬಲವನ್ನು ಇವತ್ತು ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ಕೂಡ ವಕೀಲರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಇವತ್ತು ನಾವು ಭಾಗಿಯಾಗಿದ್ದೀವಿ. ಒಂದು ಸ್ವಲ್ಪ ಮಾತಾಡಬೇಕಂತಂದರೆ ನೋಡಿ, ಈ ದೇಶದಲ್ಲಿ ಇವತ್ತು ನೀವು ನೀಟ್ ಎಕ್ಸಾಮನ್ನು ಲಾಸ್ಟ್ ಟೈಮ್ ನಡೆದಾಗ ಆ ಒಂದು ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಕಣ್ಣೀರಿಡುವಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ಇಡೀ ದೇಶದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಆ ಒಂದು ನೀಟ್ ಎಕ್ಸಾಮ್ ಸೋರಿಕೆ ಆಗಿದ್ದರಿಂದ ಇಡೀ ರಾತ್ರಿ ಹಗಲು ಕೂತು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು
ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಭವಿಷ್ಯವನ್ನು ಹಾಳು ಮಾಡ್ಕೊಂಡಿದ್ದಾರೆ ಸುಸೈಡ್ ಮಾಡೋದ್ರ ಮುಖಾಂತರ. ಮತ್ತು ರಾತ್ರಿ ಇಡೀ ಎಲ್ಲ ಓದಿ ಅವರು ಎಕ್ಸಾಮ್ ಬರೀಬೇಕಾ ಅನ್ನೋ ಒಂದು ಸಂದರ್ಭದಲ್ಲಿ ಆ ಒಂದು ನೀಟ್ ಪರೀಕ್ಷೆ ಪರೀಕ್ಷೆಯನ್ನು ಸೋರಿಕೆ ಆಗ್ತಾ ಇದೆ ಅಂತಂದರೆ ಯಾವ ಈ ಮಟ್ಟಿಗೆ ಇರಬೇಕು ಸರ್ಕಾರ. ಇವತ್ತು ಸೋನಂ ವಾಗ್ಚುಕಿ ಅವರು 20 ದಿನಗಳಿಂದ ಇವತ್ತು ಏನಾಯ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾರು ಕೂಡ ಕೇಂದ್ರ ಸರ್ಕಾರದ ಯಾರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಅಕಸ್ಮಾತ್ ಒಂದು ವೇಳೆ ಏನಾದರೂ ವಿದ್ಯಾರ್ಥಿಗಳು ಬೀದಿಗೆ ಇಳಿದರೆ ಸರ್ಕಾರ ಇರೋದಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಹೇಳೋದಿಷ್ಟೇ, ದಯವಿಟ್ಟು ಏನು ಇವತ್ತು ಆ ಧರ್ಮೇಂದ್ರ ಪ್ರಧಾನ ಅದಾರಲ್ಲ ಕೇಂದ್ರ ಸಚಿವರು ಇವತ್ತು ಕೂಡಲೇ ರಾಜೀನಾಮೆ ಕೊಡಬೇಕು. ಅದೇ ಕಾರಣಕ್ಕೆ ಇವತ್ತು ವಾಗ್ಚುಕಿ ಅವರು ಆ ಒಂದು ಜಂತರ್ ಮಂತರದಲ್ಲಿ ಇವತ್ತು ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಹೊಣೆ ಆಗುತ್ತೆ. ಅದ್ರ ಮುಖಾಂತರ ಇಡೀ ದೇಶದಲ್ಲಿ ವಿದ್ಯಾರ್ಥಿ ಮಿತ್ರರು ಹೊರಗಡೆ ಏನಾದರೂ ಆಚೆ ಬಂದರೆ ತಾವು ಯಾರೂ ಕೂಡ ಉಳಿದಿಲ್ಲ ಸರ್ಕಾರ. ಅಂಥ ಈ ಒಂದು ಪರಿಸ್ಥಿತಿಯಲ್ಲಿ ತಾವು ಮಧ್ಯಪ್ರವೇಶ ಮಾಡಬೇಕು. ಅದೇ ರೀತಿ ಈ ದೇಶದ ರಾಷ್ಟ್ರಪತಿಗಳು ಕೂಡ ಇವತ್ತು ಆ ಮಧ್ಯಪ್ರವೇಶ ಮಾಡಿ ಈ ಒಂದು ಏನಿದೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತು ಕೂಡಲೇ ಅವರು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು. ಅದೇ ನಮ್ಮ ಭಾಳ ಒಂದು ಬೇಡಿಕೆ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅದು ಆಗಿರ್ತಕ್ಕಂಥದ್ದು ಏನು ನೀಟ್ ಎಕ್ಸಾಮ್ ಇದೆಯಲ್ಲ ಸೋರಿಕೆ, ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರೇ ಆಗಿರಲಿ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿ ತಗೋಬೇಕಾಗುತ್ತೆ. ಅದಕ್ಕಾಗಿ ಇವತ್ತು ಈ ಒಂದು ಹೋರಾಟದಲ್ಲಿ ನಾವು ಭಾಗಿಯಾಗಲಿಕ್ಕೆ ಹಾಗೆ ನಮ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಈ ಸಂಘಟನೆಗಳ ವೇದಿಕೆಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಮಸ್ತೆ. We are addressing this to the Honorable President of India, Srimati Draupadi Murmu, through the District Commissioner Vijaypura. Subject: urgent appeal for your immediate intervention to protect the life of Sonam Wangchuk along with several students and young persons. The hunger strike, which has continued for more than 16 days, seeks accountability for serious irregularities, alleged paper leaks, failures of examination administration, and the immense fully protected to safeguard their lives and provide continuous, independent, and appropriate medical care. Give a formal, reasoned, and time-bound response to every principal demand submitted by the protesters. Institute an independent, credible, and time-bound judicial or similarly impartial paper leaks, arbitrary examinations, decisions, and delays in grievance redressal. Create an accessible, time-bound grievance redressal and compensation framework for students affected by cancelled, postponed, leaked, or improperly administered examinations. Ensure that